ದೋಸ್ತಿಯಾಗಿ ಅಖಾಡಕ್ಕಿಳಿದ್ರು ಪಾಲನೆ ಆಗ್ತಿಲ್ಲ ಮೈತ್ರಿ ಧರ್ಮ. ದೇವೇಗೌಡರಿಗೆ ಶುರುವಾಯಿತು ಪೀಕಲಾಟ. ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧಿಸ್ತಾರ ಪ್ರಧಾನಿ ಮೋದಿ. ತುಮಕೂರಿನಿಂದ ದೇವೇಗೌಡರ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಭಿನ್ನಮತ ಶಮನಕ್ಕೆ ಪರಮೇಶ್ವರ್ಗೂ ಕೂಡ ಪೀಕಲಾಟವಾಗ್ತಾ ಇದೆ. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಪರಮೇಶ್ವರ್ ಮೀಟಿಂಗ್ ಅನ್ನ ನಡೆಸುತ್ತಿದ್ದಾರೆ. ಮೈತ್ರಿ ಧರ್ಮ ಪಾಲಿಸುವಂತೆ ಕೈ ಮುಖಂಡರಿಗೆ ಡಿಸಿಎಂ ಸಲಹೆ ನೀಡ್ತಾ ಇದ್ದಾರೆ. ಮೈತ್ರಿ ಅಂತ ಹೇಳ್ತಿದ್ದಂತೆ ಸಭೆಯಿಂದ ಮುಖಂಡರು ಹೊರ ನಡೆದಿದ್ದಾರೆ. ಡಿಸಿಎಂ ಸಮ್ಮುಖದಲ್ಲೇ ಅಸಮಾಧಾನವನ್ನ ಕಾರ್ಯಕರ್ತರು ಹೊರ ಹಾಕಿದ್ದಾರೆ. ಬಿಜೆಪಿಗೆ ಬೇಕಿದ್ರೆ ಮತ ಹಾಕ್ತೇವೆ, ಜೆಡಿಎಸ್ಗೆ ಹಾಕಲ್ಲ ಅಂತ ಗರಂ ಆಗಿದ್ದಾರೆ. ಮೈತ್ರಿ ಅಂತ ಹೇಳ್ತಿದ್ದಂತೆ ಸಭೆಯಿಂದ ಮುಖಂಡರು ಹೊರ ನಡೆದಿದ್ದಾರೆ. ಈ ಭಿನ್ನಮತ ಶಮನಕ್ಕೆ ಮುಂದಾದಂತ ಪರಮೇಶ್ವರ್ಗೂ ಕೂಡ ಇದು ಒಂದ್ ರೀತಿ ಪೀಕಲಾಟ ತಂದೊಡ್ಡಿದೆ. ಪರಮೇಶ್ವರ್ ಅವರ ಮಾತನ್ನೂ ಕೂಡ ಕೇಳದಂತ ಪರಿಸ್ಥಿತಿಯಲ್ಲಿ ಸ್ಥಳೀಯ ಮುಖಂಡರಿದ್ದಾರೆ. ಯಾಕಂದ್ರೆ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಬಿಜೆಪಿಗೆ ಬೇಕಾದ್ರೂ ಮತ ಹಾಕ್ತೇವೆ, ಜೆಡಿಎಸ್ಗೆ ಹಾಕೋದಿಲ್ಲ ಅನ್ನುವಂಥ ವಿರೋಧವನ್ನ, ಒಂದ್ ರೀತಿ ಆಕ್ರೋಶವನ್ನ ಕಾಂಗ್ರೆಸ್ ಮುಖಂಡರು, ಸ್ಥಳೀಯ ಮುಖಂಡರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಪರಿಸ್ಥಿತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಒಂದು ರೀತಿ ಪೀಕಲಾಟ ತಂದೊಡ್ಡಿದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಾತ್ರ ಸಾಧ್ಯ ಬಿಜೆಪಿ ಸೋಲ್ಸೋದಕ್ಕೆ. ನಮಗೂ ಆಸೆ ಇದೆ, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕು, ಮುದ್ದನ್ಮೇಗೌಡರು ಎಂಪಿ ಆಗ್ಬೇಕು ಅಂತ. ಖಂಡಿತವಾಗ್ಲೂ ಮೈತ್ರಿಯಿಂದ ಬಿಜೆಪಿ ಸೋಲ್ಸಕ್ಕೆ ಅಲ್ಲ, ಅದು ಮುದ್ದನ್ಮೇಗೌಡರು ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ. ನೇಣಾಕಲು ಕೊನೆ ಆಸೆ ಏನು ಅಂತ ಕೇಳ್ತಾರೆ. ತೀರ್ಮಾನ ರಾಷ್ಟ್ರ ಮಾಡ್ತಾರ ಇದ್ರು ಇವ್ರು ಯಾಕೆ ಅವ್ರು ಬಂದು ಹೇಳಿ ಬಿಡಿ, ಗೆಲ್ಲಿಸ್ಕೊಂತಾರ, ರಾಷ್ಟ್ರ ಮಾಡ್ತಾರೆ ಬಂದು ತುಮಕೂರಲ್ಲಿ. ಪರಮೇಶ್ವರ್ ಅವರು ಮೈತ್ರಿ ಸರ್ಕಾರದ ಅಭ್ಯರ್ಥಿ ಒಪ್ಕೋಬೇಕು ಅಂದರೆ ನಮ್ಮ ನಾಯಕರ ಜೊತೆ ನಾವು ಇರ್ತೀವಿ. ಮನವೊಲಿಸಂಗಿದ್ರೆ ಅವ್ರು ನಮ್ಮ ನಾಯಕನ ಹೊಲಿಸ್ಲಿ. ನಮಗೆ ಮುದ್ದನ್ಮೇಗೌಡರು ನಾಯಕರು, ನಾವು ಕಾಂಗ್ರೆಸ್ಸೇನೆ. ಆದ್ರೆ ಮುದ್ದನ್ಮೇಗೌಡರ ಕೈಲಿ ಕಾಂಗ್ರೆಸ್ನಿಂದ ಮಾತ್ರ ಬಿಜೆಪಿ ಸೋಲ್ಸಕ್ ಸಾಧ್ಯ. ಇಲ್ಲಾಂದ್ರೆ ಬಿಜೆಪಿಗೆ ಅನ್ಯಾಯವಾಗಿ ಸೀಟ್ ಬಿಟ್ಕೊಡ್ಬೇಕಾಗುತ್ತೆ. ಇವತ್ತು ಮೈತ್ರಿ ಆಗಿರೋದು ಕಾಂಗ್ರೆಸ್ ಪ್ಲಸ್ ಆಗ್ತಾ ಇಲ್ಲ. ಜನ ಮಾತಾಡ್ತಿದ್ದಾರೆ, ಒಂದು ಕುಟುಂಬದಲ್ಲಿ 3 ಸೀಟ್ಗಳು ಕೊಟ್ಟರು, ಇಲ್ಲಿ ತುಮಕೂರಿನಲ್ಲಿ ಬಂದು ಅನ್ಯಾಯ ಒಬ್ಬ ಸಜ್ಜನ ಎಂಪಿನ ಹಾಳು ಮಾಡಬೇಕು ಅಂತ ನಾನು ಬಾಯಿ ಮುಚ್ಚಿಸ್ಬೋದು, ಲೀಡರ್ಗಳು ಬಾಯಿ ಮುಚ್ಚಿಸ್ಬೋದು. ಪಕ್ಷದಲ್ಲಿ ಜನರು ಬಾಯಿ ಮುಚ್ಚಕ್ಕಲ್ಲ. ನಮ್ಮ ಮುದ್ದನ್ಮೇಗೌಡರ ಕೈಲಿ ನಾವು ನಾಮಪತ್ರ ನಾಳೆ ಸಲ್ಲಿಸ್ತೀವಿ. ಅದ್ರ ಮೇಲೆ ದೇವ್ರ ಇಚ್ಛೆ ಐತೆ. 5 ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಶುದ್ಧವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಖಂಡಿತವಾಗ್ಲೂ ಜನ ಮಾತಾಡೋದನ್ನ ಬಾಯಿ ಮುಚ್ಚಕ್ಕಾಗಲ್ಲ. ಖಂಡಿತವಾಗ್ಲೂ ಮುದ್ದನ್ಮೇಗೌಡರಿಗೆ ಅನ್ಯಾಯ ಆಗಿದೆ. ಪಕ್ಷ ನಾವೇ ಒರಿಜಿನಲ್ ಪಕ್ಷ ಸ್ವಾಮಿ. ಕಾಂಗ್ರೆಸ್ ಅಸ್ತಿತ್ವಕ್ಕೆ ಹೋರಾಟ ಮಾಡೋದು ನಾವೇನು ವಿರೋಧ ಪಕ್ಷದಲ್ಲ. ಎಲ್ಲರ ಅಲ್ಲಿ ಸ್ವಾಮಿ ಸಿಟ್ಟಿಂಗ್ ಎಂಪಿ ನಮಗೆ ಕೊಡಿ. ಮುದ್ದನ್ಮೇಗೌಡರಿಗೆ ನೋವಾಗಿದೆ ಏನು ಅಂತ ಬರ್ತಾರೆ, ಅವ್ರನ್ನ ಕರೆದೇ ಇಲ್ಲ ಸಭೆಯಲ್ಲಿ. ಅವ್ರು ನಾನು ದೇವೇಗೌಡರ ಹತ್ರ ಹೋಗಿ ಮತ್ತೆ ಮನವಿ ಮಾಡಿಕೊಂಡೆ. ಸನ್ಮಾನ್ಯ ಮುದ್ದನ್ಮೇಗೌಡರು ಕೂಡ ನನ್ನ ಜೊತೆಯಲ್ಲಿದ್ದರು. ಇಬ್ಬರು ಮನವಿ ಮಾಡಿದ್ರು. ಏನಂತ ಮನವಿ ಮಾಡೋದು ಅವರಿಗೆ ಅಂದರೆ, ಒಂದು ವೇಳೆ ನೀವೇ ನಿಲ್ತೀವಿ ಅನ್ನೋದಾದರೆ ನಾವು ಸ್ವಾಗತ ಮಾಡ್ತೇವೆ, ಆದರೆ ನೀವು ನಿಲ್ಲೋದಿಲ್ಲ ಅನ್ನೋದಾದರೆ ನಮಗೆ ಬಿಟ್ಕೊಡಿ ಅಂತೇಳಿ ನಾವು ಅವರಿಗೆ ವಿನಂತಿ ಮಾಡ್ತೀವಿ. ಆದರೆ ಅವ್ರು ಹೇಳಿದ್ರು, ನಾನು ಇನ್ನೂ ತೀರ್ಮಾನ ಮಾಡಿಲ್ಲ, ಬೇರೆ ಇನ್ನೆಲ್ಲಾದರೂ ಕೂಡ ನನಗೆ ನಿಲ್ತಕ್ಕಂಥ ಅವಕಾಶ ಇದ್ದರೆ ಅದನ್ನು ನಾನು ನೋಡ್ತೀನಪ್ಪ ಅಂತ ಹೇಳಿದರು. ಆದರೆ ಅಂತಿಮವಾಗಿ ನಿನ್ನೆ ಮಧ್ಯಾಹ್ನದವರೆಗೂ ಅವರು ತೀರ್ಮಾನ ಮಾಡಿರಲಿಲ್ಲ. ನಾವು ಕೂಡ ಪ್ರಯತ್ನ ಮಾಡ್ತಾನೆ ಇದ್ದು. ನಾನು ನಿನ್ನೆ ಮಧ್ಯಾಹ್ನದವರೆಗೂ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಪರಮೇಶ್ವರ್ ಅವರು ಪ್ರಯತ್ನ ಪಟ್ಟರೂ ಕೂಡ ಸ್ಥಳೀಯ ಮುಖಂಡರ ಮನವೊಲಿಸಲಿಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಸ್ಥಳೀಯ ಕಾಂಗ್ರೆಸ್ ಮುಖಂಡರ ವಿರೋಧದ ನಡುವೆ ಜೆಡಿಎಸ್ ಅನ್ನ ತುಮಕೂರಲ್ಲಿ ಗೆಲ್ಲಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥ ಅರಿವು ಅಲ್ಲಿ ಪರಮೇಶ್ವರ್ ಅವ್ರಿಗೂ ಕೂಡ ಇದೆ. ಸೊ ಏನಾಗಬಹುದು, ಮುದ್ದನ್ಮೇಗೌಡರನ್ನೇ ಮನವೊಲಿಸುವಂತ ಕೆಲಸಗಳಿಗೆ ಏನಾದರೂ ಪರಮೇಶ್ವರ್ ಮುಂದಾಗಬಹುದಾ? ಏನಾಗ್ತಿದೆ ತುಮಕೂರು ಕಾಂಗ್ರೆಸ್ ಅಲ್ಲಿ ಅಂತ? ಈಗಾಗಲೇ ಪರಮೇಶ್ವರ್ ಒಂದು ಬೆಳಗ್ಗೆ ತುಮಕೂರಿನಲ್ಲಿರ್ತಕ್ಕಂಥ ಭಿನ್ನಮತ ಶಮನಕ್ಕೆ ಒಂದು ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲಿ ಸಹಜವಾಗಿ ಏನು ರಾಜೀನಾಮೆ ಕೊಡೋಕಂತ ಬಂದಂತ ಕಾರ್ಯಕರ್ತರು ಮುದ್ದನ್ಮೇಗೌಡರಿಗೆ ಈ ಸಾರಿ ಟಿಕೆಟ್ ಕೊಡೋಕ್ ಸಾಧ್ಯನೇ ಇಲ್ಲ, ಏನು
ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ, ಅವ್ರನ್ನ ಬೆಂಬಲಿಸಬೇಕು ಅನ್ನೋ ಮಾತುಗೆ ಸಭೆಯಲ್ಲಿ ಹೇಳ್ತಿದ್ದಂಗೆ ಆ ಮುದ್ದನ್ಮೇಗೌಡರ ಬೆಂಬಲ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸಿ ಸಭೆಯಿಂದ ಹೊರಗೆ ನಡೆದ್ರು. ಆದ್ರೆ ಈ ನಡುವೆ ಮತ್ತೊಂದು ಏನಂದ್ರೆ KN ರಾಜಣ್ಣವರು ಕೂಡ ನಾಳೆ ನಾಮಪತ್ರ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ತುಮಕೂರಿನ ಕಾಂಗ್ರೆಸ್ಗೆ 2 ಬಂಡಾಯದ ಬಿಸಿ ಈಗ ತಟ್ಟಿದೆ. ಹಾಗಾಗಿ ಎಲ್ಲವನ್ನೂ ಶಮನ ಮಾಡೋ ಹೊಣೆ ಪರಮೇಶ್ವರ್ ಅವರ ಹೆಗಲ ಮೇಲಿದೆ. ಹಾಗಾಗಿ ಇಬ್ಬರನ್ನು ಕರೆದು ಒಂದು ಹಂತದ ಮಾತುಕತೆ ನಡೆಸಿ ನಾಮಪತ್ರ ಸಲ್ಲಿಸದಂತೆ ಮಾಡ್ತೀನಿ ಅನ್ನೋ ಭರವಸೆ ಈಗ ಪತ್ರಿಕಾಗೋಷ್ಠಿ ಹೇಳಿದ್ರು. ಅದಾದ ನಂತರ ಯಾವೆಲ್ಲ ಬೆಳವಣಿಗೆಗೆ ಅಂದ್ರೆ ಈಗಾಗಲೇ ಮುದ್ದನ್ಮೇಗೌಡರು ಮತ್ತೆ KN ರಾಜಣ್ಣ ಪ್ರತ್ಯೇಕವಾಗಿ ಒಂದು ಪ್ರಚಾರನ ಆರಂಭಿಸಿದ್ದಾರೆ. ಒಂದ್ ವೇಳೆ ಏನೇ ಆದ್ರೂ ಕೂಡ ನಾವು ವಾಪಸ್ ತೆಗೆದುಕೊಳ್ಳಲ್ಲ ಅಂತ ನಿನ್ನೆ ಮುದ್ದನ್ಮೇಗೌಡರು ಮತ್ತೆ ಇವತ್ತು ಬೆಳಗ್ಗೆ KN ರಾಜಣ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಏನು ಪರಮೇಶ್ವರ್ ಅವರು ಯಾವ ರೀತಿಯ ತಂತ್ರಗಾರಿಕೆಯನ್ನು ಬಳಸ್ತಾರೆ ನೋಡ್ಬೇಕು. ಅಂದ್ರೆ ಪರಮೇಶ್ವರ್ ನೇರವಾಗಿ ಹೇಳಿದ್ದಾರೆ, ನಾವು ಈ ಬಾರಿ ಕೈಗಲ್ಲ ಅಂದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಪರವಾಗಿ ನಾವೆಲ್ಲ ಚುನಾವಣೆಗೆ ಹೋಗ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ದೇವೇಗೌಡರಿಗೆ ಅಷ್ಟು ಸುಲಭವಾಗಿ ಈ ಚುನಾವಣೆ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸಿಕ್ಕಂತ ಏನು ಭಿನ್ನಮತ ಶಮನ ಮಾಡೋದಕ್ಕೆ ಸಾಕಷ್ಟು ಸಮಯಕ್ಕೆ ಬೇಕಾಗಿದೆ. ಆದ್ರೆ ಅಷ್ಟು ಸಮಯ ಈಗ ಕಾಲಾವಕಾಶ ಕೂಡ ಇಲ್ಲ. ಹಾಗಾಗಿ ಪರಮೇಶ್ವರ್ ಅವರು ಯಾವ ರೀತಿ ಅಂದ್ರೆ ಪರ್ಸನಲ್ ಆಗಿ ಖಾಸಗಿಯಾಗಿ ನಾವು ಭೇಟಿ ಮಾಡಿ ಮನವಿನ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ನಾಳೆ ಬೆಳಗ್ಗೆ ಅಂತ ವೇಳೆಗೆ ಒಂದು ಹಂತದ ಭಿನ್ನಮತ ಶಮನಕ್ಕೆ ಅವರು ಯತ್ನ ಮಾಡಬಹುದು ಅನ್ನೋದು ಗೊತ್ತಾಗಿದೆ. ಲಿಖಿತ. ಓಕೆ, ಧನ್ಯವಾದ ಯೋಗೇಶ್ ಮಾಹಿತಿಗಾಗಿ.